ನಮಗೆ ಗೊತ್ತಿರೋ ಹಾಗೆ ಸುಮಾರು 9 ವರ್ಷದಿಂದ ನಾವು ಈ ಆಹಾರ ಮೇಳದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಹಾಗೆ ಪ್ರವಾಸಿಗರಿಗೆ ಎಲ್ಲರೂ ಸಹ ನಾವು ಉತ್ಕೃಷ್ಟವಾದ ಒಂದು ನೈಸರ್ಗಿಕವಾದಂತಹ ಆಹಾರಗಳನ್ನ ನಾವು ಈ ಒಂದು ಆಹಾರ ಮೇಳದಲ್ಲಿ ನೀಡ್ತಾ ಇದ್ದೀವಿ. ಹಾಗಾಗಿ ಸಾಕಷ್ಟು ನಮ್ಮ ಬುಡಕಟ್ಟು ಆಹಾರಗಳನ್ನು ಸವಿಯಲೇ ಸಾಕಷ್ಟು ಜನ ಈ ಒಂದು ಆಹಾರ ಮೇಳಕ್ಕೆ ಆಗಮಿಸ್ತಾರೆ. ವಿವಿಧ ದೇಶಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ವಿದೇಶಿಗಳು ಸಹ ನಮ್ಮ ಆಹಾರ ಮೇಳದಲ್ಲಿ ನಮ್ಮ ಬುಡಕಟ್ಟು ಆಹಾರಗಳನ್ನು ಸವಿದು ತುಂಬಾ ಖುಷಿ ಪಟ್ಟು ಸಹ ಹೋಗಿರ್ತಾರೆ. ಹಾಗಾಗಿ ನಾವು ಈ ಸಲ ಅಂದ್ರೆ ಸ್ಕೌಟ್ಸ್ ಗೈಡ್ಸ್ ಮೈದಾನ ಒಳ್ಳೆ ಆಸಮನ ಕೊಟ್ಟಿದ್ರು ನಮ್ಗೆ. ಅದು ಭಾರಿ ಸಂತೃಪ್ತಿದತ್ತವಾಗಿ ನಾವು ಅದನ್ನ ತುಂಬಾ ಕುಟೀರಗಳನ್ನೆಲ್ಲ ನಿರ್ಮಿಸಿ ರೆಡಿ ಮಾಡ್ತಾ ಇದ್ದೀವಿ. ಈಗ ಈ ಗ್ರೌಂಡ್ಗೆ ಶಿಫ್ಟ್ ಆಗಿದೆ ಅಂತ ದೊಡ್ಡದ ಮರಗಳು ಏನೂ ಇಲ್ಲ. ಬಟ್ ನಮ್ಮದೇ ಆದ ಬುಡಕಟ್ಟು ಶೈಲಿಯಲ್ಲಿ ನಾವು ಎಲ್ಲ ರೆಡಿ ಮಾಡ್ತಾ ಇದ್ದೇವೆ. ಹಾಗಾಗಿ ಆಹಾರ ನಾವು ಸಂಗ್ರಹಣೆ ಮಾಡಬೇಕಲ್ಲ ಪದಾರ್ಥಗಳನ್ನೆಲ್ಲ. ನಾಳೆ ಸಂಜೆ ಹೊತ್ತಿಗೆ ಎಲ್ಲ ನಮ್ಮ ಆದಿವಾಸಿಗಳು ಅದನ್ನ ತರ್ತಾ ಇದ್ದಾರೆ. ಆದಿವಾಸಿಗಳ ಆಗಮನ ನಾಳೆ ಆಗ್ತಾ ಇದೆ. ಎಲ್ಲ ಬುಡಕಟ್ಟುಗಳು ಈಗ ಇವರು ಕುರುಬರ ಸಂಜೆ ಸುಬ್ರಹ್ಮಣ್ಯ ಅಂತ ಲ್ಯಾಂಪ್ ಸಹಕಾರ ಸಂಘದ ಮೈಸೂರು ಅಧ್ಯಕ್ಷರು. ಈಗ ನನ್ನ ಹೆಸರು ತಪ್ಪು ಗೊತ್ತಿದೆ, ಎಂ ಕೃಷ್ಣಯ್ಯ ಅಂತ. ನಾವು ವಿವಿಧ ಬುಡಕಟ್ಟುಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸ್ತಾ ಇದ್ದಾರೆ. ವಿವಿಧ ಬುಡಕಟ್ಟುಗಳನ್ನು ಒಳಗೊಂಡಂತಹ ಒಂದು ಅದ್ಭುತವಾದ ಪಾರಂಪರಿಕವಾದ ಶೈಲಿಯ ಆಹಾರಗಳನ್ನು ನಾವು ತಯಾರು ಮಾಡಿ ಸಮಾಜಕ್ಕೆ ಕೊಡ್ತಾ ಇದ್ದೀವಿ. ಅಲ್ಲಿ ವಿಭಾಗಗಳನ್ನು ನಾವು ಮಾಡ್ತೀವಿ. ಒಂದು ಪಂಪ್ಗಳನ್ನು ಕಟ್ ಮಾಡಿ ಅದನ್ನು ಪರಿಪೂರ್ಣವಾಗಿ ಕ್ಲೀನ್ ಮಾಡಿ ನೀರಲ್ಲಿ ತೊಳೆದು ಇಡತಕ್ಕಂಥದ್ದು ಒಂದು ತಂಡ ಇರುತ್ತೆ. ಮತ್ತೊಂದು ತಂಡ ಆ ಕ್ಲೀನ್ ಮಾಡುವಂಥ ಪಂಪ್ಗಳನ್ನು ಅಲ್ಲಿ ಆಹಾರ ಪದಾರ್ಥಗಳನ್ನು ಚಿಕನ್ ಇರ್ಬೋದು, ಯಾವುದೇ ಇರ್ಬೋದು, ಅಕ್ಕಿ ಇರ್ಬೋದು, ಮಸಾಲೆ ಇರ್ಬೋದು, ಎಲ್ಲವನ್ನೂ ಸಹ ಅದರೊಳಗೆ ತುಂಬಿ ಆ ಪಂಪನ್ನು ಫಿಲ್ ಮಾಡ್ತಕ್ಕಂಥದ್ದು ಒಂದು ತಂಡ ಇದೆ. ಮತ್ತೊಂದು ತಂಡ ಸುಡುವಂಥದ್ದು, ಬೆಂಕಿಯಲ್ಲಿ ಆ ಬಂಬುಗಳನ್ನು ಸುಡುವಂಥದ್ದು ಮತ್ತೊಂದು ತಂಡ ಇದೆ. ಅವರಿಗೆ ಗೊತ್ತು ಒಂದು ಅರ್ಧ ಗಂಟೆ ಬಂಬು ಸುಡಬೇಕಾಗ್ತದೆ. ಅದು ವಿಜಿಲು ಬರ್ತದೆ, ನಮ್ಗೆ ಗೊತ್ತಿರಬೇಕು. ಒಂದೊಂದ್ಸಲ ಬ್ಲಾಸ್ಟ್ ಆಗ್ಬಿಡ್ತಾರೆ. ಹಾಗೆ ಸ್ವಲ್ಪ ನಾಗರಿಕರಿಗೆ ನಾವೇನು ಮನವಿ ಮಾಡ್ತೀವಿ ಅಂತಂದ್ರೆ, ನೀವು ವೀಕ್ಷಣೆ ಮಾಡಿ, ಸ್ವಲ್ಪ ದೂರದಿಂದ ನಿಂತ್ಕೊಂಡು ವೀಕ್ಷಣೆ ಮಾಡಿ, ಸಮಸ್ಯೆ ಆಗ್ಬೋದು. ಅದಕ್ಕೆ ನಾಗರಿಕರಲ್ಲಿ ನಾವು ಅಲ್ಲಿ ವೀಕ್ಷಕರಿಗೆ ಆಹಾರ ಪ್ರಿಯರಲ್ಲಿ ಮನವಿ ಮಾಡ್ಕೊಳ್ತೀವಿ ಅಂತಂದ್ರೆ, ಸ್ವಲ್ಪ ನೀವು ವೀಕ್ಷಣೆ ಮಾಡಿ, ಆದರೆ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ದಯಮಾಡಿ ವೀಕ್ಷಣೆ ಮಾಡಿ. ಒಳಗಡೆ ಯಾರು ಬರಕ್ಕೆ ಹೋಗ್ಬೇಡಿ. ಅದು ಆಹಾರ, ಅದು ಕಲುಷಿತ ಆಗಬಾರ್ದು. ಕೆಲವರೆಲ್ಲ ಒಳಗಡೆ ನಿಂತ್ಬಿಡ್ತಾರೆ ಚಪ್ಪಲಿ ಕಾಲಲ್ಲಿ. ಅಂದ್ರೆ